ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಸದ್ಯದಲ್ಲೇ ದಳಪತಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಗಲಿದೆ. ಮುಂದಿನ ವಾರದಲ್ಲೇ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಯಾಗತ್ತೆ. ವಿಸ್ತರಣೆ ವೇಳೆ ಕರ್ನಾಟಕದಿಂದ ದೋಸ್ತಿ ಜೆಡಿಎಸ್ಗೆ ಚಾನ್ಸ್ ಸಿಗಲಿದೆ. ಕರ್ನಾಟಕ, ರಾಜಸ್ಥಾನ ಸೇರಿದಂತೆ 6 ರಾಜ್ಯಗಳಿಗೆ ಮಂತ್ರಿ ಭಾಗ್ಯ ಸಿಗಲಿದೆ. ಕರ್ನಾಟಕದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಸ್ಥಾನವನ್ನ ನೀಡಲಾಗುತ್ತಾ? ಹಾಗಿದ್ರೆ ಕುಮಾರಸ್ವಾಮಿಗೆ ರೈಲ್ವೆ ಖಾತೆ ಅಥವಾ ಕೃಷಿ ಖಾತೆ ಸಿಗುವ ಸಾಧ್ಯತೆ ಇದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಕನಿಷ್ಠ 25 ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ವರಿಷ್ಠರು ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿಗಿರಿ ಕೊಟ್ರೆ ಒಕ್ಕಲಿಗರು ಬಿಜೆಪಿ ಕಡೆಗೆ ವಾಲ್ತಾರೆ. ಪ್ರಮುಖವಾಗಿ ಮೈಸೂರು ಕರ್ನಾಟಕ ಭಾಗದ ವೋಟ್ ಬ್ಯಾಂಕ್ ಅನ್ನೇ ಗುರಿಯಾಗಿಸಿಕೊಳ್ಳಲಾಗಿದೆ. ಒಕ್ಕಲಿಗ ಮತ ಬ್ಯಾಂಕ್ ಜೊತೆಗೆ ಜೆಡಿಎಸ್ ಸಾಂಪ್ರದಾಯಿಕ ಮತಗಳನ್ನೇ ಟಾರ್ಗೆಟ್ ಮಾಡಲಾಗ್ತದೆ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ದೋಸ್ತಿ ಜೆಡಿಎಸ್ ಜೊತೆ ಪ್ರಯೋಗವನ್ನ ಮಾಡಲಾಗುವಂತದ್ದು. ಕುಮಾರಸ್ವಾಮಿ ಬ್ರಹ್ಮಾಸ್ತ್ರ ಮೂಲಕ ಲೋಕಸಭೆಗೆ ಬಿಜೆಪಿ ಬಿಗ್ ಗೇಮ್ ಅನ್ನ ಆಡ್ತಾ ಇದೆ. ಹಾಗಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರಾ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರ ಜೊತೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಇಡೀ ಫ್ಯಾಮಿಲಿ ಸಮೇತ ಮೀಟ್ ಆಗಿ ಬಂದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅದರ ಬೆನ್ನಲ್ಲೇ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾರಾ ಅಂತ ಹೇಳಿ. ಆದ್ರೆ ರಾಜ್ಯದಲ್ಲಿರುವಂತಹ ಶಾಸಕರೊಬ್ಬರಿಗೆ ಯಾವ ರೀತಿ ಕೇಂದ್ರ ಮಂತ್ರಿ ಸ್ಥಾನ ಸಿಗತ್ತೆ ಅನ್ನುವ ಪ್ರಶ್ನೆಗಳು ಕೂಡ ಓಡಾಡ್ತಾ ಇದೆ. ಒಂದು ವೇಳೆ ಅವರಿಗೆ ಕೇಂದ್ರ ಮಂತ್ರಿ ಸ್ಥಾನ ಸಿಕ್ತು ಅಂತ ಹೇಳಿದ್ರೆ, ಸಚಿವ ಸಂಪುಟ ವಿಸ್ತರಣೆ ಆಗುವಾಗ ಅವರನ್ನ ಸೇರಿಸ್ಕೊಂಡ್ರು ಅಂತ ಹೇಳಿದ್ರೆ, ಅದಾದ ಮೇಲೆ 6 ತಿಂಗಳ ಕಾಲಾವಧಿಯೊಳಗಡೆ ರಾಜ್ಯಸಭೆ ಅಥವಾ ಲೋಕಸಭೆ ಯಾವುದಕ್ಕಾದ್ರೂ ಅವರು ಆಯ್ಕೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಯಾರು ಪ್ರಶ್ನೆ ಮಾಡುವಂತಿರೋದಿಲ್ಲ. ಹಾಗಾಗಿ ಆ ಒಂದು ಚಾನ್ಸ್ ಕೂಡ ಇರೋದ್ರಿಂದಾಗಿ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗತ್ತೆ. ಮತ್ತೊಂದು ಕಡೆ ಈ ಸ್ಥಾನವನ್ನ ಕೊಡೋದ್ರಿಂದಾಗಿ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ 25ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲೋದಕ್ಕೂ ಕೂಡ ಈಸಿ ಆಗತ್ತೆ. ಯಾಕಂತ ಹೇಳಿದ್ರೆ ಒಕ್ಕಲಿಗ ನಾಯಕರೊಬ್ಬರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ತು, ಬಿಜೆಪಿ ಅದನ್ನ ಕೊಡ್ತು ಅಂತ ಹೇಳಿದ್ರೆ ಬಿಜೆಪಿ ಕಡೆಗೆ ಒಕ್ಕಲಿಗ ವೋಟ್ಗಳು ಕೂಡ ವಾಲತ್ತೆ. ಸೊ ಇದೆಲ್ಲವನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಚಾನ್ಸಸ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೂಡ ಕೆಲವರು ಪ್ರಶ್ನೆಯನ್ನ ಮಾಡಿದ್ರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ. ಆಗ ಕೂಡ ಅದನ್ನ ತಳ್ಳಿ ಹಾಕಿರ್ಲಿಲ್ಲ ದೇವೇಗೌಡರು. ಅದರ ಬದಲಾಗಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋದ್ರು. ಇರಬಹುದು ಅಂದ್ರೆ ಏನ್ ಯೋಚನೆ ಮಾಡ್ತಾರೋ ಪ್ರಧಾನಿ ಮೋದಿ ಅವರು ಅನ್ನುವಂತಹ ಬಗ್ಗೆ ಯಾವುದೇ ರೀತಿಯ ಆಲೋಚನೆಯನ್ನ ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಅವರ ಜೊತೆಯಲ್ಲಿದ್ದವರಿಗೆ ಅವರು ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ರೀತಿಯೆಲ್ಲ ಇರಬೇಕಾದ್ರೆ ಅದರ ಬಗ್ಗೆ ನಾನು ಏನು ಹೇಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಗ ಕೇಂದ್ರ ಮಂತ್ರಿ ಆಗ್ತಾರಾ ಅನ್ನುವಂತಹ ಮಾತನ್ನ ತಳ್ಳಿ ಹಾಕಿರ್ಲಿಲ್ಲ.